ಎಲ್ರಿಗೂ ನಮಸ್ಕಾರ. ಅದೇನೋ ಮಾತಾಡಿದ್ರೆ ತಲೆಲ್ಲ ತೂತ ಮಾಡ್ಬಿಡ್ತೀನಿ ಅಂತ ಬೇರೆ ಹೇಳಿದ್ಯಾ? ಇಲ್ಲ ನಾ ಮಾತಾಡ್ಬೋದಾ? ಅವ್ರು ಬೇರೆ ಡೈರೆಕ್ಟರ್ ಬೇರೆ ಹೇಳಿದ್ರು ನನ್ ಮೈಕ್ ಮುಂದೆ ಮಾತಾಡ್ದಿಲ್ಲ, ಸಿನಿಮಾ ನೋಡಿದ್ಮೇಲೆ ನೀವ್ ಮಾತಾಡಿ ಅಂತ. ನಾವೇನು ನೋಡಿಲ್ಲ, ಏನ್ ಮಾತಾಡೋದು ಗೊತ್ತಿಲ್ಲ. ಈಗ ನಾವೇನ್ ಮಾತಾಡ್ಬೇಕಪ್ಪ? ಈಗ ಟ್ರೈಲರ್ ನೋಡಿ ಮಾತಾಡ್ಬೇಕು. ಒಟ್ನಲ್ಲಿ ಇವತ್ತು ಶಿವಣ್ಣ ಬಂದಿದ್ ಖುಷಿ ನನಗೆ. ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ ನಾನು. ಮೋಸ್ಟ್ಲಿ ಅವರು ನನಗೆ ಶಿವಣ್ಣ ಬಂದಿರೋದು ಹೇಳಿಲ್ಲ, ಶಿವಣ್ಣಗೆ ನಾನ್ ಬರೋದು ಹೇಳಿಲ್ಲ ಅವರು. ಸೊ ಸರ್ಪ್ರೈಸು ಸಸ್ಪೆನ್ಸ್ ಅಲ್ಲೇ ಇಟ್ಟಿದ್ದೀರ ನೀವು. ಇಲ್ಲಿ ಬಂದ್ಮೇಲೆ ಹಿಂದೆ ಕರ್ಕೊಂಡು ಹೋದಾಗ್ಲೇ ಗೊತ್ತಾಯ್ತು ಇವ್ರು ಏನೋ ಮಾಡಿದ್ದಾರೆ ಇವರು ಅಂತ. ಯೂಶಲ್ ಆಗಿ ಶಿವಣ್ಣ ಇದ್ರೆ ನಾನ್ ಬರಲ್ಲ, ನಾನಿದ್ರೆ ಶಿವಣ್ಣ ಬರಲ್ಲ, ಅವನಿದ್ರೆ ನಾನಿದ್ದಂಗೆ ನಾನಿದ್ದಂಗೆ ಅಂತ ನಾವಿಬ್ರು ಹಂಗೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಒಬ್ರು ಪರವಾಗಿ ಒಬ್ರು ಮಾತಾಡಿದ್ರೆ ಮುಗ್ದೋಯ್ತು ಅನ್ಕೊಂಡ್ರು ಅವ್ರು. ನಾವು ಆ ಸ್ನೇಹನ ಇವತ್ತುವರೆಗೂ ಎರಡೇ ಸ್ಟಾರ್ಗಳು ಇವತ್ತವರೆಗೂ ವಾರ್ ಮಾಡದೆ ಬಂದಿರೋದು, ನಾವು ಯುದ್ಧ ಮಾಡದೆ. ಬರೀ ಸಿನಿಮಾ ಅಷ್ಟೇ, ಸಿನಿಮಾ ಕನ್ಸ್ಕೊಂಡಿದ್ದೀವಿ. ನಿನ್ ಸಿನಿಮಾ ಚೆನ್ನಾಗ್ಲಿ, ಎರಡು ಸಿನಿಮಾ ಒಟ್ಟಿಗೆ ಬಂದ್ರು ಕೂಡ ನಿನ್ ಸಿನಿಮಾ ಚೆನ್ನಾಗಿದ್ರೆ ನನ್ ಖುಷಿ, ನನ್ ಈ ತರ ಬೆಳ್ಕೊಂಬ ಅಂದವ್ರು ನಾವು. ಎರಡು ಫ್ಯಾಮಿಲಿ, ಈ ನಾವಿಬ್ರು ಸ್ನೇಹ ಇವತ್ತರೆಗೂ ಹಾಗೆ ಉಳಿಸ್ಕೊಂಡ್ ಬಂದಿದೀವಿ. ಅದು ದೇವ್ರ ಇಚ್ಛೆ. ಅದು ಶಿವ ಅಂತ ಹೆಸರು ಇಟ್ಕೊಂಡು ನನಗೆ ಶಿವ ಅಂದ್ರೆ ಪ್ರೀತಿ ಬೇರೆ, ಅಭಿಮಾನ ಬೇರೆ. ಇನ್ನು ಸಿನಿಮಾ ಬಗ್ಗೆ ಮಾತಾಡ್ಬೇಕಾದ್ರೆ ನಿನ್ಗೇನಪ್ಪ ನಿಮ್ಮ ಅಪ್ಪ ಅಮ್ಮನ ಆಶೀರ್ವಾದನೇ ಇದೆ ಅಲ್ವಾ? ಅವ್ರು ಪಟ್ಟರು ಆಸೆಗೆ ನೀನು ಇಲ್ಲಿ ಬಂದಿದ್ದೆ, ಅದಕ್ಕಿಂತ ಇನ್ ದೊಡ್ಡ ಆಶೀರ್ವಾದ ನಾವೇನ್ ಮಾಡಕ್ಕಾಗತ್ತೆ ಅಲ್ವಾ? ನೀವು ತುಂಬಾ ಆಸೆ ಪಟ್ಟಿದ್ದೀರಾ, ನಿಮ್ಮನ್ನ ಇಲ್ಲೋಗಿ ಬೆಳೆಸಿದ್ರ. ಇವನ್ ಮುಖದಲ್ಲಿ ನೋಡಿ ಯಾವಾಗಲೂ ನಗುನ ಇರುತ್ತೆ, ಒಂದು ಆತಂಕ ಟೆನ್ಷನ್ ಏನು ಇರಲ್ಲ. ಯಾವಾಗಲೂ ಹಿಂಗೆ ಅದಾನೆ. 5 ವರ್ಷದಿಂದ ಇವನು ನೋಡ್ತೇನೆ, ಇವನ್ ನೋಡಿದ್ರೆ ಒಳ್ಳೆ ಮುಗ್ಧತೆ ತರ ಏನೋ ಕಳ್ಕೊಂಡ್ರ ಅಂತಾನೆ ಕಾಣಿಸ್ತಾನೆ, ಬಟ್ ಹಂಗ ಅನ್ಸೋದಿಲ್ಲ. ಯಾವಾಗಲೂ ರಿದಮೆಟಿಕ್ ಆಗಿರ್ತಾನೆ. ಇಲ್ಲಿ ಬಂದ್ರೆ ಮಗ ಏನೋ ಹಿಂಗೆ ಏನೋ ಮಾಡ್ಬಿಡ್ರಪ್ಪ ನಮ್ಗೆ ಅಂತ ಕೂತಿರ್ತಾನೆ ಅಲ್ವಾ? ಒಬ್ಬ ಶಿವಣ್ಣನ ಪರ ನಾನೇ ಒಟ್ನಲ್ಲಿ ನನಗೆ ಸಿನಿಮಾ ಟ್ರೆಂಡಿಂಗ್ ಆಗ್ಬೇಕು ಅಂತ, ನೀನು ಯೂಟ್ಯೂಬ್ ಅಲ್ಲಿ ಜಾಸ್ತಿ ಪಾಪ್ಯುಲರ್ ನೀನು, ಅದಕ್ಕೆ ಸಾಂಗ್ ಟ್ರೆಂಡಿಂಗ್ ಆಗ್ಬೇಕು ಅಂತ ಮಾಡ್ಕೊಂಡ್ ಬರ್ತೀರಾ ನೀವು ಯೂಶಲ್ ಆಗಿ. ಇನ್ಸ್ಟಾಗ್ರಾಮು ವಾಟ್ಸಪ್ ಎಲ್ಲ ನಮಗೆ ಅಷ್ಟೇ ದುಡ್ಡು ಬರಲ್ಲ ಅದು. ಸೊ ನೀವು ಮಾಡ್ಬೇಕಾಗಿರೋದಲ್ಲ ಇವಾಗ ಸಿನಿಮಾ ಹಿಟ್ ಆಗಕ್ಕೆ ಏನ್ ಮಾಡ್ಬೇಕು ಅದು ಮಾಡ್ಬೇಕು ಇವಾಗ. ಅದು ಬೇಕಾಗಿರೋದು ಇವಾಗ ಅಲ್ವಾ? ಎವ್ರಿಬಡಿ ಇಸ್ ಗಾನ್ ಟು ಇನ್ಸ್ಟಾಗ್ರಾಮ್, ವಾಟ್ಸಪ್. ಅದಕ್ಕೆ ಏನ್ ಕೊಡ್ಬೇಕು? ವಾಟ್ಸಪ್ ಅಲ್ಲಿ 4 ಸರಿ ನಮ್ಗೆ ಒಂದು ಮೆಸೇಜ್ ಬರ್ತಾ ಇರುತ್ತೆ. ನಾವು ಬಂದ್ರು ಸಿನಿಮಾಗೆ ದುಡ್ಡು ಕೊಟ್ಟು ನೋಡೋರಲ್ಲ, ನಾವು ಓಸಿ ಬಂದು ನೋಡೋರು. ಹಾಗೆ 4-5ನೇ ಸರಿ ಬಂದು ಇವನೇನ್ ಬೇರೆ ಕೆಲಸ ಎಲ್ಲ ಕಳಿಸ್ತಾನೆ ಇದ್ದಾನೆ ಅಂತ ಆಫೇ ಮಾಡ್ಬಿಡ್ತೀವಿ ನಾವು. ಈ ತರ ಆಗ್ಬಿಡ್ತೀವಿ, ಅಂದ್ರೆ ಚಲ್ತಾ ಇರ್ತಾರೆ. ಸೊ ಮೋರ್ ದೆನ್ ದಟ್, ಹೌ ಟು ಬ್ರಿಂಗ್ ದ ಆಡಿಯನ್ಸ್ ಇನ್ ಟು ದ ಥಿಯೇಟರ್. ಸಿನಿಮಾ ಹೇಗ್ ಮಾಡ್ಬೇಕು, ಸಿನಿಮಾನ ಹೇಗ್ ಮಾಡ್ಬೇಕು ಅನ್ನೋದು ಪ್ರಯತ್ನ ಪಟ್ರೆ ನಿಮ್ಗೆ ಅದು ಟ್ರೆಂಡಿಂಗ್ ಆಗೋದು, ಅದು ಸಿನಿಮಾ ಗೆಲ್ಬೇಕು ಅನ್ನೋದು ಉದ್ದೇಶ ನಮ್ಗೆ ಎಲ್ಲರಿಗೂ ಬೇಕಾಗಿರೋದು. ಇವಾಗಂತೂ ಅದು ತುಂಬಾ ಮುಖ್ಯ. ಅದು ಎರಡನೇದು, ಸಿನಿಮಾ ಏನಕ್ಕೆ ನಮ್ಗೆ ಸೆಳೆಯುತ್ತೆ? ಅಲ್ಲಿ ಸಿನಿಮಾ ಎಲ್ಲಿ ಸೆಳೆಯುತ್ತೆ ನಮ್ಗೆ? ಒಂದು ಟ್ರೈಲರ್ ಹಾಕ್ತಿವಿ, ಜನ ಕರಿತೀವಿ, ಒಂದು ಶೋ. ಈ ಸಿನಿಮಾ ಬಂದ ತಕ್ಷಣ ಒಬ್ಬ ಬರೀ ನಮ್ಮನ್ನು ಕರೆಸಿ ಮಾತಾಡ್ಸ್ಬಿಟ್ಟು ಹೋಗೋದಲ್ದೆ, ಅದ್ರ ಸ್ಟೇಜ್ ಮೇಲೆ ಇರೋ ಅಷ್ಟು ಒಂದು ಚಿಕ್ಕ ಸ್ಟೇಜ್ ಆದ್ರೂ ಕೂಡ 2 ಡ್ಯಾನ್ಸ್ ಅರೇಂಜ್ ಮಾಡಿ ಅದಕ್ಕೊಂದು ಮಾಡಿ ಒಬ್ಬ ಪ್ರೊಡ್ಯೂಸರ್ ಇಂಟ್ರೆಸ್ಟ್ ತೋರಿಸೋದು. ನನ್ನ ಸಿನಿಮಾ ನಾನು ಹಿಂಗ್ ಮಾಡಿದೀನಿ, ಅದಕ್ಕೊಂದು ಕುತೂಹಲ, ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋದಿದೆಯಲ್ಲ, ಅದು ತುಂಬಾ ಮುಖ್ಯ. ಅದು ಟ್ರೈಲರ್ ನೋಡಿದ ತಕ್ಷಣ ಅನ್ಸುತ್ತೆ ಏನೋ ಇದೆ ಅಂತ, ಏನು ಅನ್ನೋದು ಗೊತ್ತಿಲ್ಲ ಅದು. ಬಟ್ ಒಂದಂತೂ ನೀವೆಲ್ಲ ಟ್ರೈಲರ್ ರಿಲೀಸ್ ಹೇಳ್ಬಿಟ್ಟಿದ್ದೀರಾ ನೀವು, ಅನ್ಸುತ್ತೆ ಅವ್ರವರೇ ಸಾಯ್ತಾರೆ ಅಂತ. ಅದೇ ಆಗ್ತಿರೋದು ಇಂಡಸ್ಟ್ರಿಯಲ್ಲಿ ಈಗ. ನೀವು ಅದನ್ನ ಸಿನಿಮಾ ಮಾಡಿ ಹೇಳ್ತಾ ಇದ್ದೀರಾ ನೀವು ಅಲ್ವಾ? ಅದೇ ಮಾಡಿದ್ದೀರಾ ನೀವು ಸಿನಿಮಾದಲ್ಲಿ ಅನ್ಸುತ್ತೆ. ಸೊ ಒಂದು, ಆಮೇಲೆ ನಮ್ಮ ಹುಡುಗಿ ಅಪೂರ್ವ ಇದ್ದಾರೆ, ಒಳ್ಳೇದಾಗ್ಲಿ ನಿಮ್ಗೆ. ನೆನಪಿದ್ಯಾ ನಾನು ಯಾವಾಗ ಲಾಸ್ಟ್ ನೋಡಿದ್ ನಿಮ್ಗೆ? ಇದೇ ಸ್ಟೇಜ್ ಲಾಸ್ಟ್ ನೋಡಿದ್ ನಿಮ್ಮನ್ನ, ಅದಾದ್ಮೇಲೆ ಇವತ್ತೇ ನೋಡ್ತಿರೋದಾರ. ನೆನಪಿಸ್ಕೊಳ್ಳಿ ಒಂದ್ಸರಿ. ನೀನೇನಮ್ಮ ವಿಲ್ಲಂತರ ನಕ್ಬಿಟ್ಟೆ ಸಡನ್ ಆಗಿ. ಸರಿ, ನೀನ್ ಸ್ವಲ್ಪ ಮಾತಾಡ್ರ. ಇಲ್ಲ ಮಾತಾಡ, ಆಯ್ತು, ಇನ್ನೇನಿಲ್ಲ. ನಾನಿ, ನೀವೇನ್ ಕುಡಿಯೋದೇ ಬೇಕಾಗಿಲ್ವಲ್ರಿ ಅಲ್ವಾ? ನೀವ್ ಕುಡಿಯೋದೇ ಬೇಕಲ್ಲ, ಹಂಗೆ ನಟನೆ ಮಾಡ್ತಿರಲ್ಲ ನೀವು. ಎಷ್ಟು ವರ್ಷ ಆಯ್ತು ನಮ್ಮ ಮನೆಗೆ ಬಂದ್ ನೀವು? ಕುಡ್ಕೊಂಡ್ ಬಂದಿದ್ರಿ ಯಾವಾಗ್ಲೂ? ಅಲ್ಲ ರೀ, ನೀವು ಕುಡಿದ್ರು ಕುಡ್ಕೊಂಡ್ ಬಂದಂಗೆ ಇರುತ್ತಲ್ಲ, ಅದಕ್ಕೆ ಹೇಳಿದ್ ನಾನು. ನೀವು ಗುರುಪ್ರಸಾದ್ ಬಂದಿದ್ದಲ್ವಾ ನಮ್ಮ ಮನೆಗೆ? ಒಂದು 6 ಅವರ್ಸ್ ಇದ್ರಿ ಜೊತೆಲಿ ಅನ್ಸುತ್ತೆ ಅವತ್ತು. ಹೌದು, ಆ ಪಿಕ್ಚರ್ ಯಾವ್ದು, ಎದ್ದೇಳು ಮಂಜುನಾಥ್ ಆದ್ಮೇಲೆ ಬಂದಿದ್ ನೀವು. ಸೊ ಒಂದು ವಾತಾವರಣ, ನಗ್ನಗ್ತಾ ಇರೋ ವಾತಾವರಣ ಬೇಕು. ನಗ್ನಗ್ತಾ ಸಿನಿಮಾಗಳು ಬರ್ಬೇಕು. ಸಿನಿಮಾಗೆ ಜನಕ್ಕೆ ನೀವು ಬನ್ನಿ ಬನ್ನಿ ಅಂತ ಕರೆಯೋದಲ್ಲ, ಸಿನಿಮಾನೇ ಕರಿಬೇಕು ನಮ್ಮನ್ನ ಒಳಗೆ. ನಾವ್ ಹೇಳೋದ್ರಿಂದ ಸಿನಿಮಾಗೆ ಬರ್ತಾರೆ, ನಾನು ಶಿವಣ್ಣ ಬಂದ ತಕ್ಷಣ ಜನ ಬಂದ್ಬಿಡ್ತಾರೆ ಅನ್ನೋದೆಲ್ಲ ಸುಳ್ಳು. ನಾವು ಬರೋದು ಪ್ರತಿ ಸಾರಿ ಯಾರು ಕರೆದ್ರು ಈ ಸಿನಿಮಾಗೆ ಹೆಂಗಾರ ಒಳ್ಳೇದಾಗ್ಲಪ್ಪ, ಗೆಲ್ಲಿ ಅವರು ಸಾಕು. ಗೆದ್ರೆ ನಮ್ಗೆ ಖುಷಿ. ಪ್ರತಿಯೊಂದು ಸಿನಿಮಾನು ಇಂಡಸ್ಟ್ರಿಯಲ್ಲಿ ಗೆಲ್ಲಿ, ಬಟ್ ಸಿನಿಮಾಗೆ ಏನ್ ಬೇಕು ಅದಕ್ಕೆ ಸ್ವಲ್ಪ ಪ್ರಯತ್ನ ಪಡ್ಬೇಕು. ಪ್ರತಿಯೊಬ್ಬರು ಸಿನಿಮಾ ಮಾಡ್ಬೇಕಾಗಿರೋದು
ಏನು ನೀವು ಪಿಕ್ಚರ್ ರೆಡಿ ಆದ್ಮೇಲೆ ಪ್ರೋಮೋಸ್ಗೆ ಇದಕ್ಕೆಲ್ಲ ಇಷ್ಟೊಂದು ಟೈಮ್ ತಗೋತಿರೋ ಅದನ್ನ ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಸಮಯ ಕಳೀರಿ. ಪೇಪರ್ ಮೇಲೆ ಬರೀರಿ ಕತೆನ, ಎಷ್ಟು ಸರಿ ಬರೀತೀರಿ 100 ಸರಿ ಬರೀರಿ. ಅಲ್ಲಿ ಎಷ್ಟು ಪೇಪರ್ ಬೇಕಾದ್ರೆ ಅರ್ಧ ಬಿಸಾಕ್ರಿ, ನಿಮ್ಗೆ ಖರ್ಚಾಗೋದಿಲ್ಲ. ಅಲ್ಲಿ ನೀವು ಕಾನ್ಫಿಡೆನ್ಸ್ ತುಂಬ್ಕೊಂಡು ಒಂದು ಸ್ಕ್ರಿಪ್ಟ್ ತಗೊಂಡು ಮುಂದಕ್ಕೆ ಹೊರಟ್ರೆ ಆ ಸಿನಿಮಾ ಗೆದ್ದೇ ಗೆಲ್ಲುತ್ತೆ. ಅಲ್ಲಿ ಜಾಸ್ತಿ ಕೆಲಸ ಮಾಡ್ರಿ, ಇಲ್ಲಲ್ಲ ಜಾಸ್ತಿ ಕೆಲಸ ಮಾಡ್ಬೇಕಾಗಿರೋದು. ನಾವೆಲ್ಲ ಒಂದು ಕಾಲದಲ್ಲಿ ಸಿನಿಮಾ ಮಾಡ್ಬೇಕಾದ್ರೆ ನಾವೆಲ್ಲೂ ಸಿನಿಮಾ ಬಗ್ಗೆ ಮಾತಾಡಿಲ್ಲ. ನಾವು ಸಿನಿಮಾ ಮಾಡ್ತಿದ್ವಿ, ರಿಲೀಸ್ ಮಾಡ್ತಿದ್ವಿ, ಅದು ಜನ ಬರೋರು ಅವ್ರು ನೋಡಿ ಅವ್ರು ಇಷ್ಟಪಟ್ಟು ಅದನ್ನ ಒತ್ಕೊಂಡು ಹೋಗೋರು. ಸೊ ಸಿನಿಮಾನ ಜನ ಒತ್ಕೊಂಡು ಹೋಗ್ಬೇಕು, ನಾವು ಕಷ್ಟಪಟ್ಟು ಪ್ರೀತಿಯಿಂದ ಮಾಡ್ಕೊಂಡು ತರಬೇಕು. ಚಂದನ್ ಶೆಟ್ಟಿ ಫಸ್ಟ್ ಸಿನಿಮಾ ಮಾಡಿದ್ರೆ ಅನ್ನೋದು ಗೊತ್ತೇ ಇರಲಿಲ್ಲ ನನಗೆ. ಟ್ರೈಲರ್ ನೋಡಿ ಆಮೇಲೆ ಇವ್ರು ಹೇಳೋದು ಇಲ್ಲ ಸರ್ ಫಸ್ಟ್ ಫುಲ್ ಫ್ಲೆಜ್ ಹೀರೋ ಮಾಡಿರೋದು ಇದೇ ಫಸ್ಟ್ ಸಿನಿಮಾ, ಬೇರೆ ಸಿನಿಮಾ ಎಲ್ಲ ಪಾತ್ರ ಮಾಡಿದೀನಿ ಅಂತ ಅಲ್ವ ಹೇಳಿದ್ ನೀವು. ಓಕೆ, ನೀವು ಆಲ್ ದ ಬೆಸ್ಟ್, ನಿಮ್ಗೆ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್, ನಿಮ್ಗೂ ಒಳ್ಳೇದಾಗ್ಲಿ. ಅಪೂರ್ವ ನಮ್ಮ ಹುಡುಗಿನೇ, ನೀವು ಯಾವತ್ತಿದ್ರು ಬನ್ನಿ, ಅದಕ್ಕೆ ಸಲಹೆಯಿಂದ ಬೈತೀನಿ, ಬನ್ನಿ ಪರಲ್ಲ, ನನ್ನ ಪಕ್ಕದಲ್ಲಿ ನಿಂತ್ಕೊಂಡು. ಇಲ್ಲ ಅವಳು ಯಾವತ್ತು ಗ್ಲಾಮರೇ ಕಣೆ, ನಮ್ಮ ಹುಡುಗಿ ಅವಳು. ಗ್ಲಾಮರ್ ಆಗಿದ್ದಕ್ಕೆ ರವಿಚಂದ್ರನ್ ಕಂಡು ಬೀಳೋದಲ್ವಾ, ಇಲ್ಲದ್ರೆ ಎಲ್ಲಿ ಬೀಳತ್ತೆ, ಏನಕ್ಕೆ ಬೀಳತ್ತೆ?